ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ YT ಸ್ಟುಡಿಯೋ ಅಪ್ಲಿಕೇಶನ್ ಬಗ್ಗೆ ತಿಳಿಸಿಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಿದರೆ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ, ಏನೇನೆಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ ಸಿಗುತ್ತೆ ಈ ಅಪ್ಲಿಕೇಶನ್ನಿಂದ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ವ್ಯೂಸ್ ಜಾಸ್ತಿ ಪಡೆಯೋದು ಹೇಗೆ ಮತ್ತು ಯಾವ ಟಾಪಿಕ್ ಮೇಲೆ ನೀವು ವಿಡಿಯೋಸ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತೆಲ್ಲ ಎಲ್ಲನೂ ಇದರಲ್ಲಿ ಗೊತ್ತಾಗುತ್ತೆ. ಅದು ಹೇಗೆ ತಿಳ್ಕೊಬೇಕು ಅಂತೇಳಿ ತಿಳಿಸ್ತೀನಿ. ಈಗ YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡೋಣ. ಓಪನ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಮೇಲ್ಗಡೆ 0 ಅಂತ ಇದೆಯಲ್ಲ, ಅದರಲ್ಲಿ ನೋಟಿಫಿಕೇಶನ್ ಕಮೆಂಟ್ಸ್ ಏನಾದರೂ ಬಂದಿದ್ರೆ, ಎಷ್ಟು ಕಮೆಂಟ್ಸ್ ಬಂದಿದೆ ಎಲ್ಲನೂ ಇಲ್ಲಿ ನಂಬರಲ್ಲಿ ತೋರಿಸುತ್ತೆ. ಇಲ್ಲಿ ನಿಮ್ಮ ಒಂದು ಚಾನಲ್ ಲೋಗೋ ಇರುತ್ತೆ. ಇಲ್ಲಿ ಕೆಳಗಡೆ ನಿಮ್ಮ ಚಾನಲ್ ನೇಮ್ ಇರುತ್ತೆ, ನಿಮ್ಮ ಚಾನಲ್ ಹೆಸರು ಇರುತ್ತೆ. ಕೆಳಗಡೆ ನಿಮ್ಮ ಚಾನಲ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತೇಳಿ ಇಲ್ಲಿ ಇರುತ್ತೆ ಫ್ರೆಂಡ್ಸ್. ಕೆಳಗಡೆ ಬಂದರೆ ಇಲ್ಲಿ ಲಾಸ್ಟ್ 28 ಡೇಸಲ್ಲಿ ವಾಚ್ ಅವರ್ಸ್ ಎಷ್ಟಾಗಿದೆ, ಅಂದರೆ 28 ಡೇಸ್ 1 ಮಂತಲ್ಲಿ ಎಷ್ಟು ವಾಚ್ ಟೈಮ್ ಆಗಿದೆ, ಮತ್ತು ವ್ಯೂಸ್ ಎಷ್ಟಾಗಿದೆ 1 ಮಂತಲ್ಲಿ, ಮತ್ತು ಸಬ್ಸ್ಕ್ರೈಬರ್ಸ್ ಚೇಂಜ್ ಅಂದರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ 1 ಮಂತಲ್ಲಿ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಮತ್ತು ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಿದ್ದರೆ ಇಲ್ಲಿ ಒಂದು ಡಾಲರ್ ಸಿಂಬಲ್ ಬರುತ್ತೆ, ಮತ್ತು ಎಷ್ಟು ಡಾಲರ್ ಆಗಿದೆ ಲಾಸ್ಟ್ 28 ಡೇಸಲ್ಲಿ ಅಂತೇಳಿ ಬರುತ್ತೆ. ಅದು ಹೇಗೆ ಇರುತ್ತೆ ಅಂತೇಳಿ ನಿಮಗೆ ಬೇರೆ ನಂದೇನೋ ಒಂದು ಚಾನಲ್ ಇದೆ, ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಚಾನಲ್ಗೆ $3.97 ಆಗಿದೆ ಲಾಸ್ಟ್ 1 ಮಂತ್. ಈಗೀಗ ಇದು ಮಾನಿಟೈಸೇಷನ್ ಆಗಿದೆ. ಈ ಥರ ಸಿಂಬಲ್ ಬರುತ್ತೆ ಮತ್ತು ಡಾಲರ್ ಎಷ್ಟಾಗಿದೆ ಅಂತೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ್, ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಿದ್ರೆ. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ 3 ಬಾರ್ ಇದೆ, ಅದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಇಲ್ಲಿ ಡ್ಯಾಶ್ ಬೋರ್ಡ್ ಈಗೇನು ಓಪನ್ ಆಗಿದೆ ಅದು ಡ್ಯಾಶ್ ಬೋರ್ಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ವೀಡಿಯೋಸ್, ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಚಾನಲ್ನಲ್ಲಿರೋ ಎಲ್ಲ ವೀಡಿಯೋಸ್ ಇಲ್ಲೆಲ್ಲ ಬರುತ್ತೆ. ಇಲ್ಲಿ ಒಂದು ಸೆಟ್ಟಿಂಗ್ಸ್ನ ನೀವು ಮಾಡ್ಕೋಬೋದು. ಸಾರ್ಟ್ ಬೈ ಅಂತಿದೆ, ಇಲ್ಲಿ ಕೆಳಗಡೆ ಮೋಸ್ಟ್ ವ್ಯೂಡ್ ಅಂತೇಳಿ ಕ್ಲಿಕ್ ಮಾಡಿದರೆ ಜಾಸ್ತಿ ವ್ಯೂಸ್ ಯಾವ ವಿಡಿಯೋಗಾಗಿದೆ ಅದು ಆ ವಿಡಿಯೋ ಫಸ್ಟ್ ಬರುತ್ತೆ. ನೆಕ್ಸ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿರೋದು ಈ ಥರ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರುತ್ತೆ. ವೀಡಿಯೋಸ್ ಮುಗಿತು. ನೆಕ್ಸ್ಟ್ ಪ್ಲೇ ಲಿಸ್ಟ್ಸ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಷ್ಟು ನಿಮ್ಮ ಚಾನಲಲ್ಲಿ ಎಷ್ಟು ಪ್ಲೇ ಲಿಸ್ಟ್ ಇರುತ್ತೆ ಆ ಪ್ಲೇ ಲಿಸ್ಟ್ ಇಲ್ಲೆಲ್ಲ ಬರುತ್ತೆ. ಮತ್ತು ಎಷ್ಟು ವೀಡಿಯೋಸ್ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಸೂಪರ್ ಇನ್ಫಾರ್ಮೇಷನ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಇದೆ ನನ್ನ ಚಾನಲ್ನಲ್ಲಿ. ಇದರಲ್ಲಿ 126 ವೀಡಿಯೋಸ್ ಇದೆ. ಲಾಸ್ಟ್ 28 ಡೇಸಲ್ಲಿ 100 ವ್ಯೂಸ್ ಬಂದಿದೆ. ಅದೇ ರೀತಿ ಇಲ್ಲಿ ಯೂಟ್ಯೂಬ್ ಟ್ಯುಟೋರಿಯಲ್ಸ್ನಲ್ಲಿ 141 ವೀಡಿಯೋಸ್ ಇದೆ. ಲಾಸ್ಟ್ 28 ಡೇಸ್ನಲ್ಲಿ 203 ವ್ಯೂಸ್ ಆಗಿದೆ. ಅದೇ ರೀತಿ ಬೇರೆ ಬೇರೆ ಇಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ. ನಿಮ್ಮ ಚಾನಲಲ್ಲಿ ಎಷ್ಟು ಪ್ಲೇ ಲಿಸ್ಟ್ ಇರುತ್ತೆ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ತೊಗೊಳ್ಬೋದು. ನೆಕ್ಸ್ಟ್ ಇಲ್ಲಿ ಕಮೆಂಟ್ಸ್ನ ನೋಡೋಣ. ಇದು ಕಮೆಂಟ್ಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಚಾನಲ್ಗೆ ಯಾರ್ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಇಲ್ಲೆಲ್ಲ ಕಮೆಂಟ್ಸ್ ಬರುತ್ತೆ. ಈ ಕಮೆಂಟ್ಸ್ನ ನೀವು ರಿಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ VK27 ಅಂತ ಅವರು ಕಮೆಂಟ್ ಮಾಡಿದ್ದಾರೆ, ನೈಸ್ ಬ್ರೋ ಅಂತೇಳಿ. ಇಲ್ಲಿ ಸುದೀಪ್ ಬಾರಗಿ ಅಂತೇಳಿ ಅವರು ನೈಸ್ ಸೂಪರ್ ವಿಡಿಯೋ ಅಂತೇಳಿ ಮಾಡಿದ್ದಾರೆ. ಇದೇ ರೀತಿ ನಿಮ್ಮ ಚಾನಲ್ಗೂ ಕೂಡ ಕಮೆಂಟ್ಸ್ ಬಂದಿರುತ್ತೆ. ಈ ಥರ ಕಮೆಂಟ್ಸ್ನ ನೀವು ನೋಡಿ ಅವ್ರಿಗೆ ರಿಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇದು ಅನಲೈಟಿಕ್ಸ್ ಅಂತ, ಇದು ನಿಮ್ಮ ಚಾನಲ್ ಒಂದು ಅನಲೈಟಿಕ್ಸ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ನೀವು ಚಾನಲ್ ಅನಲೈಟಿಕ್ಸ್ನ ಕ್ಲಿಕ್ ಮಾಡದೇ ಇದ್ದರೂ ಕೂಡ ಈ ಥರ ಫಸ್ಟು ಇರುತ್ತಲ್ಲ ಅದನ್ನ ಫಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ನಾವು ಈ ಒಂದು YT ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಇಲ್ಲಿ ವ್ಯೂ ಮೋರ್ ಅಂತೇಳಿ ಕ್ಲಿಕ್ ಮಾಡಿದರೂ ಕೂಡ ಇದೇ ಬರುತ್ತೆ. ಇಲ್ಲಿ ಅನಲೈಟಿಕ್ಸ್ ಕ್ಲಿಕ್ ಮಾಡಿದರೂ ಅದೇ ಓಪನ್ ಆಗುತ್ತೆ, ವ್ಯೂ ಮೋರ್ ಅಂತೇಳಿ ಕ್ಲಿಕ್ ಮಾಡಿದರೂ ಅದೇ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ತಾ ಇದ್ದೀರಾ ರಿಯಲ್ ಟೈಮ್ 48 ಅವರ್ಸಲ್ಲಿ ಎಷ್ಟು ವ್ಯೂಸ್ ಆಗಿದೆ ನಿಮ್ಮ ಚಾನಲ್ಗೆ ಅಂತೇಳಿ ಇಲ್ಲಿ ಬರುತ್ತೆ. ಮತ್ತು ಇಲ್ಲಿ ಕೆಳಗಡೆ ಟಾಪ್ ವೀಡಿಯೋಸ್ ಇದೆ, ಅಂದರೆ ನಿಮ್ಮ ಚಾನಲ್ನಲ್ಲಿ ಜಾಸ್ತಿ ವ್ಯೂಸ್ ಬರೋ ವಿಡಿಯೋಸ್ ಯಾವುದಂತೇಳಿ ಇಲ್ಲಿ ಬರುತ್ತೆ. ಲಾಸ್ಟ್ 28 ಡೇಸ್ನಲ್ಲಿ ಯಾವ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಹೌ ಟು ಪೇ ಎಲೆಕ್ಟ್ರಿಕ್ ಬಿಲ್ ಬೈ ಗೂಗಲ್ ಪೇ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ, ಅದಕ್ಕೆ 66 ವ್ಯೂಸ್ ಬಂದಿದೆ. ಲಾಸ್ಟ್ 48 ಅವರ್ಸಲ್ಲಿ, 28 ಡೇಸ್ ಅಲ್ಲ, ಇದು 48 ಅವರ್ಸಲ್ಲಿ ಇಷ್ಟು ವ್ಯೂಸ್ ಬರ್ತಾ ಇದೆ. ಹೌ ಟು ರೀಡ್ ನ್ಯೂಸ್ ಪೇಪರ್ ಅಂತಿದೆ, ಆನ್ಲೈನ್ ಪ್ರಜಾವಾಣಿ ಪೇಪರ್ನ ಹೇಗೆ ಓದೋದಂತೇಳಿ ಮಾಡಿದ್ದೆ. ಆ ವಿಡಿಯೋಗೆ 57 ವ್ಯೂಸ್ ಬಂದಿದೆ 48 ಅವರ್ಸಲ್ಲಿ. ಅದೇ ರೀತಿ ಇಲ್ಲಿ ಲಾಸ್ಟ್ 28 ಡೇಸ್ನಲ್ಲಿ ಎಷ್ಟು ವಾಚ್ ಅವರ್ ಆಗಿದೆ ಅಂಥೇಳಿ ಇಲ್ಲಿ ತೋರಿಸುತ್ತೆ. ಮತ್ತು ಇಲ್ಲಿ ಗ್ರಾಫ್ ಇರುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಇದೆ, ಎಷ್ಟು ಜಾಸ್ತಿ ಯಾವ ದಿನ ಜಾಸ್ತಿ ಆಗಿದೆ ಅಂತೇಳಿ ನೀವು ತಿಳ್ಕೊಬೋದು. ಅದನ್ನ ಕ್ಲಿಕ್ ಮಾಡಿದರೆ ಎಲ್ಲನೂ ಇಲ್ಲಿ ಗೊತ್ತಾಗುತ್ತೆ, ಯಾವ ಡೇಗೆ ಎಷ್ಟು ಅವರ್ ಆಗಿದೆ ಅಂತೇಳಿ. ಈ ಬ್ಯಾಕ್ ಬರ್ತಾ ಇದ್ದೀನಿ. ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್, ಲಾಸ್ಟ್ 28 ಡೇಸ್ನಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ,
ಕಡಿಮೆ ಆಗಿದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಆರೋ ಮಾರ್ಕ್ ಗ್ರೀನಲ್ಲಿ ಇದೆಯಲ್ಲ, ಅದು ಆರೋ ಮಾರ್ಕ್ ಮೇಲ್ಗಡೆ ಇದ್ದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತೇಳಿ ಅರ್ಥ. ಲಾಸ್ಟ್ 28 ಡೇಸ್ಗೆ ಕಂಪೇರ್ ಮಾಡಿದರೆ ಇದು ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಇದು ಡೌನ್ವರ್ಡ್ ಇತ್ತು ಅಂತಂದರೆ ಅದು ಕಡಿಮೆ ಆಗ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಲಾಸ್ಟ್ 28 ಡೇಸ್ಗೆ ಕಂಪೇರ್ ಮಾಡಿದರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ಕೂಡ ವ್ಯೂಸ್ ಲಾಸ್ಟ್ 1 ಮಂತ್ಗೆ ಅಂದರೆ 28 ಡೇಸ್ಗೆ ವ್ಯೂಸ್ ಎಷ್ಟಾಗಿದೆ ಅಂತೇಳಿ ಗೊತ್ತಾಗುತ್ತೆ. 10,944 ಇದು ವ್ಯೂಸ್ ಲಾಸ್ಟ್ ಮಂತ್ಗೆ ಕಂಪೇರ್ ಮಾಡಿದರೆ ಜಾಸ್ತಿ ಆಗ್ತಾ ಇದೆಯಾ ಇಲ್ವಾ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಯಾರೋ ಮಾರ್ಕ್ ಅಪ್ ಇದ್ದರೆ ಜಾಸ್ತಿ ಆಗ್ತಾ ಇದೆ, ಡೌನ್ ಇದ್ದರೆ ಕಡಿಮೆ ಆಗ್ತಾ ಇದೆ ಅಂತೇಳಿ ಅರ್ಥ. ಇದಾದಮೇಲೆ ನೆಕ್ಸ್ಟ್ ಇದು ರೀಚ್ ಅಂತೇಳಿ ಅದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಮ ಒಂದು ಚಾನಲ್ನಲ್ಲಿ ವೀಡಿಯೋಸ್ಗೆ ಎಷ್ಟು ಇಂಪ್ರೆಷನ್ ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಂಪ್ರೆಷನ್ಸ್ ಲಾಸ್ಟ್ 28 ಡೇಸ್ನಲ್ಲಿ ಇಷ್ಟಿದೆ, 1,02,810 ಇದೆ. ಅಂದರೆ ಒನ್ ಮಂತ್ಗೆ ಅಂದರೆ 28 ಡೇಸ್ಗೆ 1,02,800 ಇಂಪ್ರೆಷನ್ ಇದೆ ನನ್ನ ಚಾನಲ್ಗೆ. ಅಂದರೆ ಎಲ್ಲ ವೀಡಿಯೋಸ್ನ ಬೇರೆಯವರ ಮೊಬೈಲ್ನಲ್ಲಿ ಇಷ್ಟು ಬಾರಿ ಡಿಸ್ಪ್ಲೇ ಮಾಡಿದೆ ಅಂತೇಳಿ ಅರ್ಥ ಆಗುತ್ತೆ. ಇಷ್ಟರಲ್ಲಿ ಇಲ್ಲಿ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅಂತಿದೆ. ಇಷ್ಟರಲ್ಲಿ 9.2% ಜನ ನಮ್ಮ ಒಂದು ವಿಡಿಯೋಸ್ನ ಕ್ಲಿಕ್ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. 1,00,000 ಅಂತಂದರೆ 9.2 ಅಂದರೆ 9,000 ಜನ ಇಲ್ಲಿ ಕ್ಲಿಕ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನಮ್ಮ ಒಂದು ಥಂಬ್ನೇಲ್ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀವಾ ಇಲ್ವಾ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇದು 9.2 ಈ ಥರ ಇದ್ದರೆ ಅವರೇಜ್ ಆಗಿದೆ, ನಾವು ಒಂದು 80% ಚೆನ್ನಾಗಿದೆ ಅಂತೇಳಿ ಅರ್ಥ ಆಗುತ್ತೆ. ಇದು 14%, 15% ಇತ್ತು ಅಂತಂದರೆ ಇದು ಚೆನ್ನಾಗಿದೆ, ನೀವು ಈ ಥಂಬ್ನೇಲ್ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಒಂದು ಥಂಬ್ನೇಲ್ ನೋಡಿ ಬೇರೆಯವರು ಕ್ಲಿಕ್ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಅದೇ ಇಲ್ಲಿ ಕಡಿಮೆ ಇತ್ತು 3%, 4% ಇತ್ತು ಅಂತಂದರೆ ನಿಮ್ಮ ಥಂಬ್ನೇಲ್ ಚೆನ್ನಾಗಿಲ್ಲ, ನೀವಿನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರೆ ಟ್ರಾಫಿಕ್ ಸೋರ್ಸ್ ಟೈಪ್ಸ್ ಅಂತಿದೆ. ಇಲ್ಲಿ ಯೂಟ್ಯೂಬ್ ಸರ್ಚ್, ಅದರ್ ಯೂಟ್ಯೂಬ್ ಫೀಚರ್ಸ್ ಅಂತಿದೆ, ಸಜೆಸ್ಟೆಡ್ ವಿಡಿಯೋಸ್ ಅಂತಿದೆ, ಬ್ರೌಸ್ ಫೀಚರ್ ಅಂತಿದೆ. ಯಾವ ಒಂದು ಸೋರ್ಸಿಂದ ನಿಮಗೆ ವ್ಯೂಸ್ ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ನೀವು ಯೂಟ್ಯೂಬ್ ಸರ್ಚಿಂದ ನಿಮಗೆ ಯೂಟ್ಯೂಬ್ ಸರ್ಚಲ್ಲಿ ಜಾಸ್ತಿ ಇತ್ತು ಅಂತಂದರೆ ನೀವು ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಸ್ ಚೆನ್ನಾಗಿ ಕರೆಕ್ಟಾಗಿ ಹಾಕ್ತಾ ಇದ್ದೀರಾ, ಮತ್ತು ಆ ಒಂದು ಟರ್ಮ್ಸ್ ಏನು ಹಾಕ್ತಾ ಇದ್ರಲ್ಲ ಅವು ಕರೆಕ್ಟಾಗಿ ಸೆಟ್ ಆಗಿದೆ, ಮತ್ತು ನೀವು ಆ ಟರ್ಮ್ಸಿಂದನೇ ಯೂಟ್ಯೂಬ್ ಸರ್ಚಲ್ಲಿ ನಿಮ್ಮ ವಿಡಿಯೋ ಬರ್ತಾ ಇದೆ, ಅದರಿಂದ ವ್ಯೂಸ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಸಜೆಸ್ಟೆಡ್ ವಿಡಿಯೋಸ್ ಇತ್ತು ಅಂತಂದರೆ ನಿಮ್ಮ ವಿಡಿಯೋ ಚೆನ್ನಾಗಿದೆ, ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿದೆ ಅಂತೇಳಿ ಗೊತ್ತಾಗುತ್ತೆ. ಇದೇ ರೀತಿ ಬ್ರೌಸ್ ಫೀಚರ್ ಒಂದು ಫೀಚರ್ ಇದೆ, ಅದರಿಂದ ವ್ಯೂಸ್ ಇದು ಜಾಸ್ತಿ ಇತ್ತು ಅಂತಂದರೆ ಇದು ಕೂಡ ಜಾಸ್ತಿ ಬರ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ. ಬ್ರೌಸ್ ಫೀಚರ್ ಅಂತಂದರೆ ನಿಮ್ಮ ಬೇರೆಯವರು ಮೊಬೈಲ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಒಂದು ವಿಡಿಯೋ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಒಂದು ವಿಡಿಯೋ ಡಿಸ್ಪ್ಲೇ ಆದ ತಕ್ಷಣ ಅಲ್ಲಿ ಅದರಿಂದ ಅವ್ರು ಕ್ಲಿಕ್ ಮಾಡಿದ್ರು, ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡಿದ್ರು ಅಂತಂದರೆ ಅದು ಬ್ರೌಸ್ ಫೀಚರಿಂದ ವ್ಯೂ ಬಂದಂಗೆ ಆಗುತ್ತೆ ಫ್ರೆಂಡ್ಸ್. ಇದು ಟ್ರಾಫಿಕ್ ಸೋರ್ಸ್. ಇದು ಯೂಟ್ಯೂಬ್ ಸರ್ಚಿಂದ ಜಾಸ್ತಿ ವ್ಯೂಸ್ ಬಂತು ಅಂತಂದರೆ ನಿಮ್ಮ ಒಂದು ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಚೆನ್ನಾಗಿ ಹಾಕಿದ್ದೀರಾ ಅಂತೇಳಿ ಆಗುತ್ತೆ. ಸಜೆಸ್ಟೆಡ್ ವಿಡಿಯೋಸ್ನಲ್ಲಿ ಬಂತು ಅಂತಂದರೆ ನಿಮ್ಮ ಒಂದು ವಿಡಿಯೋಸ್ ಚೆನ್ನಾಗಿದೆ, ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿದೆ, ಜಾಸ್ತಿ ಹೊತ್ತು ನಿಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ. ಇದು ಟೋಟಲಿ ಚಾನಲ್ಗೆ ಡಿಪೆಂಡ್ ಆಗಿರುತ್ತೆ. ಇದು ಚಾನಲ್ ರಿಲೇಟೆಡ್ ಇದು ಅನಾಲಿಟಿಕ್ಸ್ ಇದೆ. ಅಂದರೆ ಇದು ಯೂಟ್ಯೂಬ್ ಸರ್ಚಲ್ಲಿ ಜಾಸ್ತಿ ಇದೆ ಅಂತಂದರೆ ನನ್ನ ಚಾನಲ್ ಸರ್ಚಿಂದನೇ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂತೇಳಿ ಅರ್ಥ ಆಗುತ್ತೆ. ಸಜೆಸ್ಟೆಡ್ ವಿಡಿಯೋಸ್ ಜಾಸ್ತಿ ಇತ್ತು ಅಂತಂದರೆ ನಿಮ್ಮ ಒಂದು ವಿಡಿಯೋಸ್ಗೆ ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿದೆ, ಜಾಸ್ತಿ ಜನ ವಿಡಿಯೋಸ್ನ ನೋಡ್ತಾ ಇದ್ದಾರೆ, ಸಜೆಸ್ಟೆಡ್ ಬಾಕ್ಸಲ್ಲಿ ಬಂತು ಅಂತಂದರೆ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಬ್ರೌಸ್ ಫೀಚರ್ ಇತ್ತು ಅಂತಂದರೆ ಡಿಸ್ಪ್ಲೇ, ನಿಮ್ಮ ವಿಡಿಯೋ ಬೇರೆಯವ್ರ ಮೊಬೈಲ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಪನ್ ಮಾಡಿದ ತಕ್ಷಣ ಏನು ಫಸ್ಟ್ ಬರುತ್ತಲ್ಲ ಆ ಡಿಸ್ಪ್ಲೇ, ಆ ಒಂದು ಇಂಟರ್ಫೇಸ್ ಬರುತ್ತೆ, ಅಲ್ಲಿ ಒಂದು ನಿಮ್ಮ ವಿಡಿಯೋ ಬಂತಂದರೆ ಇಲ್ಲಿ ಜಾಸ್ತಿ ಇತ್ತು ಅಂತಂದರೆ ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗುತ್ತೆ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಿಮಗೆ ವ್ಯೂಸ್ ಬರ್ತಾ ಇದೆ, ಯಾವ ರೀತಿ ವ್ಯೂಸ್ ಬರ್ತಾ ಇಲ್ಲ, ಯಾವ ರೀತಿ ನಾವು ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ಇದರಲ್ಲಿ ಗೊತ್ತಾಗುತ್ತೆ. ಯೂಟ್ಯೂಬ್ ಅಪ್ಲಿಕೇಶನ್ ಬಿಟ್ಟು, ಯೂಟ್ಯೂಬ್ ವೆಬ್ಸೈಟ್ ಬಿಟ್ಟು ಬೇರೆ ಯಾವ ಒಂದು ಸೋರ್ಸಿಂದ ವ್ಯೂಸ್ ಬರ್ತಾ ಇದೆ ನಮ್ಮ ವೀಡಿಯೋಸ್ಗೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಟಾಪ್ ಎಕ್ಸ್ಟರ್ನಲ್ ಸೋರ್ಸ್ ಅಂತೇಳಿ ನನ್ನ ಒಂದು ಚಾನಲ್ ವೀಡಿಯೋಸ್ಗೆ ವಾಟ್ಸಪ್ಪಿಂದನೂ ವ್ಯೂಸ್ ಬರ್ತಾ ಇದೆ. ಅಂದರೆ ನಮ್ಮ ಚಾನಲ್ ವೀಡಿಯೋಸ್ ಚೆನ್ನಾಗಿದ್ದರೆ, ಇಂಪಾರ್ಟೆಂಟ್ ಮತ್ತು ನಾಲೆಜಬಲ್ ಇತ್ತು ಅಂತಂದರೆ ಅವರು ವಾಟ್ಸಪ್ನಲ್ಲಿ ಶೇರ್ ಮಾಡ್ತಾರೆ, ಇದರಿಂದ ವ್ಯೂಸ್ ಬರುತ್ತೆ.
ವಾಟ್ಸಪ್ನಲ್ಲಿ 37.9 40% ವ್ಯೂಸ್ ಬರ್ತಾ ಇದೆ ಎಕ್ಸ್ಟರ್ನಲ್ ಸೋರ್ಸ್ ಅಂತಂದರೆ. ಮತ್ತು ಗೂಗಲ್ನಲ್ಲೂ ಕೂಡ ಸರ್ಚ್ ಮಾಡಿದರೆ ವ್ಯೂಸ್ ಬರ್ತಾ ಇದೆ, ಇಲ್ಲಿ 9%. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನನ್ನ ವೀಡಿಯೋನು ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಯಾವು ಸರ್ಚ್ ಅಂತಿದೆಯಲ್ಲ, ಇದು ಒಂದು ಸರ್ಚ್ ಇಂಜಿನ್, ಇದರಲ್ಲೂ ಕೂಡ ಸರ್ಚ್ ಮಾಡಿದರೆ 1.7% ವ್ಯೂಸ್ ಬರ್ತಾ ಇದೆ, ಇದು ಕೂಡ ಗೊತ್ತಾಗುತ್ತೆ. ಇದಾದಮೇಲೆ ಟಾಪ್ ಯೂಟ್ಯೂಬ್ ಸರ್ಚ್ ಟರ್ಮ್ಸ್ ಅಂತಿದೆ. ನಮ್ಮ ಒಂದು ವಿಡಿಯೋಸ್ಗೆ ಯಾವ ಥರ ಸರ್ಚ್ ಮಾಡಿದರೆ ಈ ಥರ ವ್ಯೂಸ್ ಬರುತ್ತೆ ನಮ್ಮ ವಿಡಿಯೋಸ್ಗೆ ಅಂತೇಳಿ ಇಲ್ಲಿ ಸರ್ಚ್ ಟರ್ಮ್ಸ್, ಯಾವ ಸರ್ಚ್ ಟರ್ಮ್ಸ್ನ ಸರ್ಚ್ ಮಾಡಿದರೆ ನಮ್ಮ ವಿಡಿಯೋಗೆ ವ್ಯೂಸ್ ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಪ್ರಜಾವಾಣಿ ಕನ್ನಡ ನ್ಯೂಸ್ ಪೇಪರ್ ಈ ಥರ ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ ಡಿಸ್ಪ್ಲೇ ಆಗುತ್ತೆ. ಮತ್ತು ಪ್ರಜಾವಾಣಿ ಇ ಪೇಪರ್ ಅಂತೇಳಿ ಒಂದು ಟ್ಯಾಗ್ ಇದೆ, ಅದನ್ನು ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ಥರ ಟಾಪ್ ಸರ್ಚ್ ಟರ್ಮ್ಸ್ ಇದೆ. ನಮ್ಮ ಚಾನಲ್ನಲ್ಲಿ ಯಾವ ಸರ್ಚ್ ಟರ್ಮ್ಗೆ ವ್ಯೂಸ್ ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ನಮ್ಮ ಚಾನಲ್ನಲ್ಲಿ ಯಾವ ಟ್ಯಾಗ್ಸ್ ಇರುತ್ತಲ್ಲ, ಆ ಯಾವ ಟ್ಯಾಗ್ಸ್ಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಈ ಒಂದು ಟ್ಯಾಗ್ಸ್ ನಾನು ಏನು ನಮ್ಮ ವಿಡಿಯೋಸ್ನಲ್ಲಿ ಎಂಟರ್ ಮಾಡಿದ್ದೀನಲ್ಲ, ಈ ಒಂದು ಟ್ಯಾಗ್ಸ್ನ ಸರ್ಚ್ ಮಾಡ್ತಾ ಇದ್ದಾರೆ ಜನ, ಇದರಿಂದ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ಟಾಪ್ ವಿಡಿಯೋಸ್ ಸಜೆಸ್ಟಿಂಗ್ ಯುವರ್ ಕಾಂಟೆಂಟ್ ಅಂತೇಳಿದೆ. ನಮ್ಮ ಒಂದು ವಿಡಿಯೋಸ್ಗೆ ಬೇರೆ ಯಾವ್ಯಾವ ವಿಡಿಯೋಸ್ ಸಜೆಸ್ಟ್ ಮಾಡ್ತಾ ಇದೆ, ನಮ್ಮ ವಿಡಿಯೋಸ್ ಪ್ಲೇ ಆದ ತಕ್ಷಣ ಯಾವ್ಯಾವ ವಿಡಿಯೋಸ್ ಬರ್ತಾ ಇದೆ ಕೆಳಗಡೆ ಸಜೆಸ್ಟ್ ಬಾಕ್ಸ್ನಲ್ಲಿ ಅಂತೇಳಿ ಇಲ್ಲಿರುತ್ತೆ. ಈ ವಿಡಿಯೋಸ್ನ ನೀವು ಕ್ಲಿಕ್ ಮಾಡಿ ನೋಡಿದರೆ ಯಾವ್ಯಾವ ವಿಡಿಯೋಸ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಟಾಪ್ ಪ್ಲೇ ಲಿಸ್ಟ್ ಪ್ಲೇಯಿಂಗ್ ಯುವರ್ ಕಾಂಟೆಂಟ್, ಯಾವ್ಯಾವ ಪ್ಲೇ ಲಿಸ್ಟ್ ನಿಮ್ಮ ಒಂದು ಚಾನಲ್ನಲ್ಲಿ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ನನ್ನ ಚಾನಲ್ನಲ್ಲಿ ಯೂಟ್ಯೂಬ್ ಟ್ಯುಟೋರಿಯಲ್ಸ್ಗೆ 40% ಬರ್ತಾ ಇದೆ. ಕ್ರಿಯೇಟಿಂಗ್ ವಾಟ್ಸಪ್ ಸ್ಟೇಟಸ್, ನಾವು ವಾಟ್ಸಪ್ ಸ್ಟೇಟಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತೇಳಿ ವೀಡಿಯೋಸ್ ಮಾಡ್ತಾ ಇದ್ದೆ, ಅದು ಆ ಒಂದು ಪ್ಲೇ ಲಿಸ್ಟ್ಗೂ ಕೂಡ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೀರಾ ಎಂಗೇಜ್ಮೆಂಟ್ ಅಂತಂದಿದೆ, ಅದನ್ನು ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರ್ತಾ ಇದೆ. ಇದರಲ್ಲಿ ಆವ್ರೇಜ್ ವ್ಯೂ ಡ್ಯೂರೇಷನ್ ಅಂತಿದೆ. ಲಾಸ್ಟ್ 28 ಡೇಸ್ನಲ್ಲಿ ಎಷ್ಟು ಆವ್ರೇಜ್ ಆಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. 1.29 ಮಿನಿಟ್ಸ್ ಇದೆ, 1.5 ಮಿನಿಟ್ನ ನೋಡ್ತಾ ಇದ್ದಾರೆ. ಅದೇ ಲಾಸ್ಟ್ ಪ್ರೀವಿಯಸ್ 28 ಡೇಸಲ್ಲಿ 1.28 ಮಿನಿಟ್ಸ್ ಇತ್ತು. ಅಂದರೆ ಈಗ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತೇಳಿ ಅರ್ಥ ಆಗುತ್ತೆ. ಇಲ್ಲಿ ಈ ಥರ ಇಂಪ್ರೂವ್ ಆಗ್ತಾ ಇರಬೇಕು ಫ್ರೆಂಡ್ಸ್. ಈಗ 1.28 ಇದ್ದು 1.29 ಆಗಿದೆ, ಅಂದರೆ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತೇಳಿ ಅರ್ಥ. ಆದರೆ ಇದು ಕಡಿಮೆ ಇತ್ತು ಅಂತಂದರೆ ನಮ್ಮದೆಲ್ಲ ವೀಡಿಯೋಸ್ ಮತ್ತೆ ಇಂಪ್ರೂವ್ ಆಗ್ತಾ ಇಲ್ಲ, ನಮ್ಮದು ಒಂದು ಟ್ಯಾಲೆಂಟ್ ಏನೂ ಇಂಪ್ರೂವ್ ಆಗ್ತಾ ಇಲ್ಲ, ನಮ್ಮದು ಎಡಿಟಿಂಗ್ ಏನೂ ಇಂಪ್ರೂವ್ ಆಗ್ತಾ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇರುತ್ತೆ. ಇಲ್ಲಿ ಟಾಪ್ ಪ್ಲೇ ಲಿಸ್ಟ್ ಅಂತಿದೆ, ಯಾವ ಪ್ಲೇ ಲಿಸ್ಟ್ಗೆ ಎಷ್ಟು ವಾಚ್ ಟೈಮ್ ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ 00 ಇದೆ ಪ್ಲೇ ಲಿಸ್ಟ್ಗೆ, ನಂಗೆ ಯಾವುದು ವ್ಯೂಸ್ ಬಂದಿಲ್ಲ ಅಂತೇಳಿ ಗೊತ್ತಾಗುತ್ತೆ. ಇಲ್ಲಿ ಟಾಪ್ ಕಾರ್ಡ್ಸ್ ಅಂತಿದೆ, ಇದು ಜಾಸ್ತಿ ನನ್ನ ಚಾನಲಲ್ಲಿ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ, ಅದಕ್ಕೋಸ್ಕರ ಟಾಪ್ ಕಾರ್ಡ್ಸ್ ಆಗಲಿ ಟಾಪ್ ಪ್ಲೇ ಲಿಸ್ಟ್ ಆಗಲಿ ಯಾವುದು ತೋರಿಸ್ತಾ ಇಲ್ಲ. ಬೇರೆ ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ತೋರಿಸುತ್ತೆ ಎಲ್ಲನೂ. ನೆಕ್ಸ್ಟ್ ಎ ಟ್ಯಾಬ್ ಏನಿದೆ ಆಡಿಯನ್ಸ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿದರೆ ಈ ಥರ ಜೆಂಡರ್ ಅಂತೇಳಿ ಬರುತ್ತೆ. ಯಾವ ಜೆಂಡರ್ ನಮ್ಮ ವೀಡಿಯೋಸ್ ಜಾಸ್ತಿ ನೋಡ್ತಾ ಇದ್ದಾರೆ, ಕಡಿಮೆ ಯಾವ ಜೆಂಡರ್ದು ನೋಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಮೇಲ್ ಅಂತಿದೆ, ಗಂಡಸರು ಜಾಸ್ತಿ ನೋಡ್ತಾ ಇದ್ದಾರೆ ನನ್ನ ಒಂದು ಚಾನಲ್ ವೀಡಿಯೋ, 76% ಅವ್ರು ನೋಡ್ತಾ ಇದ್ದಾರೆ. ಫಿಮೇಲ್ ಮಹಿಳೆಯರು ಮತ್ತು ಚಿಕ್ಕ ಹುಡುಗಿಯರು ಎಲ್ಲನೂ ಈ ಒಂದು ವಿಡಿಯೋನ 24% ನೋಡ್ತಾ ಇದ್ದಾರೆ ಅಂತೇಳಿ ಅರ್ಥ. ಅಂದರೆ ಓವರಾಲ್ ನನ್ನ ಚಾನಲ್ನ ಮೇಲ್ ಹುಡುಗರು ಜಾಸ್ತಿ ನೋಡ್ತಾರೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಯಾವ ಏಜ್ ಗ್ರೂಪ್ನವರು ನಮ್ಮ ವೀಡಿಯೋಸ್ ನೋಡ್ತಾರೆ ಅಂತಂದರೆ ಇಲ್ಲಿ 13 to 17 ಏಜ್ ಇದ್ದವರು 10.5% ನೋಡ್ತಾರೆ. ಇಲ್ಲಿ 18 to 24 ಏಜ್ ಇದ್ದವರು 45% ನೋಡ್ತಾ ಇದ್ದಾರೆ. 25 to 35 ಏಜ್ ಇದ್ದವರು 31% ನೋಡ್ತಾ ಇದ್ದಾರೆ. ಇಲ್ಲಿ ಎಲ್ಲನೂ ಗೊತ್ತಾಗುತ್ತೆ. ಇಲ್ಲಿ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಈ ಒಂದು ಡಾಟಾದಿಂದ ಜಾಸ್ತಿ ವಿಡಿಯೋಸ್ ಯಂಗ್ ಏಜ್ನಲ್ಲಿ ಇರ್ತಾರಲ್ಲ ಅವ್ರು ನೋಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಅವರೊಂದು ಕಾನ್ಸೆಪ್ಟ್ ಹೆಂಗಿರುತ್ತೆ, ಅವರ ಒಂದು ಅಭಿರುಚಿ ಹೇಗೆ ಇರುತ್ತೆ ಅಂತೇಳಿ ನಾವು ತಿಳ್ಕೊಂಡು ನಾವು ಅವ್ರ ರಿಲೇಟೆಡ್ ವೀಡಿಯೋಸ್ನ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತೇಳಿ ನಮಗೆ ಇದರಿಂದ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ಟಾಪ್ ಜಿಯೋಗ್ರಫೀಸ್ ಅಂತಿದೆ, ಇಲ್ಲಿ ಯಾವ್ಯಾವ ಕಂಟ್ರಿನಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ನನ್ನ ಒಂದು ವಿಡಿಯೋಸ್ನ ಇಂಡಿಯಾದಲ್ಲಿ ಅಷ್ಟೇ ಜಾಸ್ತಿ ನೋಡ್ತಾ ಇದ್ದಾರೆ, ಯಾಕೆಂದರೆ ನನ್ನ ಒಂದು ಚಾನಲ್ ಕನ್ನಡ ರಿಲೇಟೆಡ್ ಇದೆಯಲ್ಲ, ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಇರೋದ್ರಿಂದ ಬೇರೆ ದೇಶದಲ್ಲಿ ಜಾಸ್ತಿ ನೋಡೋದಿಲ್ಲ. ಅದರಲ್ಲೂ ಕೂಡ ನಂದು ಇನ್ನೂ ಈಗೀಗ ಸ್ಟಾರ್ಟ್ ಮಾಡಿರೋದು, ಜಾಸ್ತಿ ವ್ಯೂಸ್ ಬರಲ್ಲ. ಆಮೇಲೆ ನನ್ನ ಚಾನಲ್ ಗ್ರೋ ಆದರೆ ಬೇರೆ ಕಂಟ್ರಿಲೂ ಕನ್ನಡಿಗರು ಇದ್ದರೆ ಅವರು ನೋಡ್ತಾ ಇರ್ತಾರೆ, ಇಷ್ಟ ಆದರೆ ನಮ್ಮ ಚಾನಲ್. ನೆಕ್ಸ್ಟ್ ಇದು ಸಬ್ ಟೈಟಲ್ಸ್ ಅಂತಿದೆ, ಅಂದರೆ ನಾವು ವಿಡಿಯೋ ಪ್ಲೇ ಆಗಬೇಕಾದ್ರೆ ಅಲ್ಲಿ ಇಂಗ್ಲೀಷ್ನಲ್ಲಿ ವರ್ಡ್ಸ್ ಬರ್ತಾ ಇರುತ್ತಲ್ಲ, ಆ ಥರ ಬರುತ್ತಾ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಸಬ್ಟೈಟಲ್ಸ್ ಸ್ವಲ್ಪ ವೀಡಿಯೋಸ್ಗೆ ಇಲ್ಲಿ ಬರ್ತಾ ಇದೆ, ಇಂಗ್ಲೀಷ್ನಲ್ಲಿ ಸ್ವಲ್ಪ ಬರುತ್ತೆ, ಭಾಳಷ್ಟು ವೀಡಿಯೋಸ್ಗೆ ಸಬ್ಟೈಟಲ್ಸ್ ಬರಲ್ಲ. ಇಲ್ಲಿ
ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ ಅಂತಿದೆ. ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಮಾಡಿದವರು ಎಷ್ಟು ನೋಡ್ತಾ ಇದ್ದಾರೆ, ಎಷ್ಟು ಪರ್ಸೆಂಟ್ ನೋಡ್ತಾ ಇದ್ದಾರೆ, ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಎಷ್ಟು ಪರ್ಸೆಂಟ್ ನೋಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಆದರೆ ಜಾಸ್ತಿ ವಿಡಿಯೋ ನೋಡ್ತಾ ಇರಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಟ್ಟಿರ್ತಾರೆ ಅಷ್ಟೇ. ಭಾಳ ಸ್ವಲ್ಪ ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಿರುತ್ತೆ, ಆದರೆ ಬೆಲ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡೋದು ಗೊತ್ತಿರಲ್ಲ. ಅದರಿಂದ ಅವರು ವಿಡಿಯೋನ ನೋಡ್ತಾ ಇರಲ್ಲ. ಮತ್ತು ಒಬ್ರೊಬ್ರು ಗೊತ್ತಿದ್ರು ಕೂಡ ವಿಡಿಯೋಸ್ನ ನೋಡ್ತಾ ಇರಲ್ಲ. ಇದರಿಂದ ಗೊತ್ತಾಗುತ್ತೆ ಯಾರು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದವರು ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಪರ್ಸೆಂಟ್ ನೋಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಅದರ್ ವಿಡಿಯೋಸ್ ಯುವರ್ ಆಡಿಯನ್ಸ್ ವಾಚ್ಡ್ ಅಂತಂತಂದರೆ ಬೇರೆ ಬೇರೆ ಚಾನಲ್ ವಿಡಿಯೋಸ್ ನಮ್ಮ ಒಂದು ಆಡಿಯನ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ವ್ಯೂವರ್ಸ್ ಯಾವ ವಿಡಿಯೋಸ್ನ ನೋಡ್ತಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ವಿಡಿಯೋಸ್ ಇದ್ದು ಅಂತಂದರೆ ಅವ್ರಿಗೆ ಅದರಿಂದ ನಮಗೆ ಗೊತ್ತಾಗುತ್ತೆ ಯಾವ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸು ಯಾವ ವಿಡಿಯೋಸ್ನ ಇಷ್ಟಪಡ್ತಾ ಇದ್ದಾರೆ ಅಂತೇಳಿ ನಾವು ತಿಳ್ಕೊಂಡು ಅದರ ರಿಲೇಟೆಡ್ ವಿಡಿಯೋಸ್ನ ನಾವು ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಅದರ್ ಚಾನಲ್ಸ್ ಯುವರ್ ಆಡಿಯನ್ಸ್ ವಾಚ್ ಅಂತಿದೆ. ಅಂದರೆ ನಮ್ಮ ಚಾನಲ್ ಬಿಟ್ಟು ಬೇರೆ ಚಾನಲ್ನ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಯಾವ ಚಾನಲ್ನ ನೋಡ್ತಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಲಕ್ಕಿ ಲಿಕೇಶ್ ಅಂತೇಳಿ ಒಂದು ಚಾನಲ್ ಇದೆ, ಅವ್ರ ಚಾನಲ್ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ನೋಡ್ತಾರೆ ಅಂತೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತು ಇದರಿಂದ ನಾವು ಏನು ತಿಳ್ಕೊಬೋದು ಅಂತಂದರೆ ನಮ್ಮ ಒಂದು ಚಾನಲ್ಗೆ ಮತ್ತು ಅವ್ರ ಒಂದು ಚಾನಲ್ನಲ್ಲಿ ಏನು ಸಿಮಿಲಾರಿಟಿ ಇದೆ ಅಂತೇಳಿ ಇಲ್ಲಿ ತಿಳ್ಕೊಂಡು ಆ ಒಂದು ಟಾಪಿಕ್ ಮೇಲೆ ನಾವು ವಿಡಿಯೋಸ್ ಜಾಸ್ತಿ ಮಾಡಿದರೆ ನಮ್ಮ ವಿಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾರೆ. ಮತ್ತು ನಮ್ಮಲ್ಲಿ ಇರೋ ಸಬ್ಸ್ಕ್ರೈಬರ್ಸ್ಗೂ ಭಾಳ ಖುಷಿ ಆಗುತ್ತೆ. ಯಾಕೆಂತಂದರೆ ಅವರ ಒಂದು ಚಾನಲ್ ವೀಡಿಯೋಸ್ ಮತ್ತು ನಮ್ಮ ಒಂದು ಚಾನಲ್ ವೀಡಿಯೋಸ್ ಸೇಮ್ ಆಗಿರುತ್ತೆ, ಅವರು ಸೇಮ್ ಕಾಂಟೆಂಟ್ನ ಇಷ್ಟಪಡ್ತಾ ಇರ್ತಾರೆ. ಹಿಂಗಾಗಿ ಅವ್ರಿಗೂ ಜಾಸ್ತಿ ಇಷ್ಟ ಆಗುತ್ತೆ. ಇದು ಆಡಿಯನ್ಸ್ ಆಯಿತು. ಇದಾದಮೇಲೆ ಒಂದು ರೆವೆನ್ಯೂ ಅಂತೇಳಿ ಒಂದು ಟ್ಯಾಬ್ ಬರುತ್ತೆ, ಅದು ಮಾನಿಟೈಸೇಷನ್ ಆಗಿದ್ದರೆ. ನನ್ನ ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ, ಇನ್ನೂ ಒಂದು ಚಾನಲ್ ಮಾನಿಟೈಸೇಷನ್ ಆಗಿದೆ. ಆ ಒಂದು ಚಾನಲ್ನ ಓಪನ್ ಮಾಡಿ ರೆವೆನ್ಯೂ ಟ್ಯಾಬ್ನಲ್ಲಿ ಏನೇನಿದೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ಇಲ್ಲಿ ರೆವೆನ್ಯೂ ಟ್ಯಾಬ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ಅಂತಿದೆ. ಲಾಸ್ಟ್ 28 ಡೇಸ್ದಲ್ಲಿ ಎಷ್ಟು ರೆವೆನ್ಯೂ ಜನರೇಟ್ ಆಗಿದೆ, ಎಷ್ಟು ದುಡ್ಡು ಬಂದಿದೆ ಅಂತೇಳಿ ತಿಳ್ಕೊಬೋದು. ಇಲ್ಲಿ ಲಾಸ್ಟ್ 28 ಡೇಸಲ್ಲಿ $3.974 ಆಗಿದೆ. ಇದು ಜಾಸ್ತಿ ದಿನ ಆಗಿಲ್ಲ, ಇನ್ನು ಇದು ಮಾನಿಟೈಸೇಷನ್ ಆಗಿ, ಅದಕ್ಕಾಗಿ ಸ್ವಲ್ಪ ಬರ್ತಾ ಇದೆ. ಇಲ್ಲಿ RPM ಮತ್ತು ಈ ಥರ ಇದೆ, ಇವೆಲ್ಲ ಇರುತ್ತೆ. ಮತ್ತು ಇಲ್ಲಿ ಆ್ಯಡ್ಸ್ ಟೈಪ್, ಯಾವ ಆ್ಯಡ್ಸ್ ಇಂದ ನಮಗೆ ರೆವೆನ್ಯೂ ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಜಾಸ್ತಿ ಸ್ಕಿಪ್ಪೇಬಲ್ ವಿಡಿಯೋ ಆ್ಯಡ್ಸಿಂದ ಜಾಸ್ತಿ ರೆವೆನ್ಯೂ ಬರ್ತಾ ಇದೆ, 76%. ನೆಕ್ಸ್ಟ್ ಡಿಸ್ಪ್ಲೇ ಆ್ಯಡ್ಸಿಂದ 11% ಬರ್ತಾ ಇದೆ. ನಾನ್ ಸ್ಕಿಪ್ಪೇಬಲ್ ಆ್ಯಡ್ಸಿಂದ 7% ಬರ್ತಾ ಇದೆ. ಇದರಿಂದ ನಮಗೆ ಯಾವ ಥರ ಆ್ಯಡ್ಸಿಂದ ನಮಗೆ ರೆವೆನ್ಯೂ ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಟಾಪ್ ಅರ್ನಿಂಗ್ ವೀಡಿಯೋಸ್ ಅಂತಿದೆ. ಟಾಪ್ ಅರ್ನಿಂಗ್ ವೀಡಿಯೋಸ್ ಅಂತಂದರೆ ಯಾವ್ಯಾವ ವೀಡಿಯೋಸ್ಗೆ ಜಾಸ್ತಿ ದುಡ್ಡು ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಈ ಒಂದು ವಿಡಿಯೋ ಇದೆ ರಂಗೋಲಿ ಡಿಸೈನ್ಸ್ 37 ಅಂತೇಳಿ, ಇದರಿಂದ ಜಾಸ್ತಿ ಅರ್ನಿಂಗ್ ಬರ್ತದೆ. $3.69 ಬಂದಿದೆ ಲಾಸ್ಟ್ 28 ಡೇಸಲ್ಲಿ. ಅದೇ ರೀತಿ ಬೇರೆ ಬೇರೆ ವೀಡಿಯೋಸ್ಗೆ ಇಷ್ಟಿಷ್ಟು ಬಂದಿದೆ. ಇದು ಜಾಸ್ತಿ ದಿನ ಆಗಿಲ್ಲ ಮಾನಿಟೈಸೇಷನ್ ಆಗಿ, ಹಂಗಾಗಿ ಸ್ವಲ್ಪ ರೆವೆನ್ಯೂ ಜನರೇಟ್ ಆಗಿದೆ. ಮತ್ತು ಟಾಪ್ ಜಿಯೋಗ್ರಫೀಸ್ ಬೈ CPM ಅಂತಂದರೆ ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ದುಡ್ಡು ಬರ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ನನ್ನ ಚಾನಲ್ ಜಾಸ್ತಿ ಇನ್ನೂ ಬೇರೆ ಬೇರೆ ಕಂಟ್ರಿಲಿ ನೋಡ್ತಾ ಇಲ್ಲ, ಇಂಡಿಯಾದಲ್ಲಿ ಅಷ್ಟೇ ನೋಡ್ತಾ ಇದ್ದಾರೆ ಈ ಒಂದು ಚಾನಲ್ನ. ಅದಕ್ಕಾಗಿ ಈ ಒಂದು ಕಂಟ್ರಿ ಅಷ್ಟೇ ಇಲ್ಲಿ ತೋರಿಸ್ತಾ ಇದೆ. ಫ್ರೆಂಡ್ಸ್, ಈ ಥರ ನೀವು YT ಸ್ಟುಡಿಯೋನ ನೀವು ಯೂಸ್ ಮಾಡಿಕೊಂಡು ಅದರಿಂದ ನೀವು ವ್ಯೂಸ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಮತ್ತು ಯಾವ ಥರ ವೀಡಿಯೋಸ್ನ ಮಾಡಬೇಕು ಅಂಥೇಳಿ ನೀವು ತಿಳ್ಕೊಬೋದು. ಯಾವ್ಯಾವ ಟಾಪಿಕ್ ಮೇಲೆ ಮಾಡಬೇಕು, ಯಾವ್ಯಾವ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಮತ್ತು ಯಾವ ಏಜ್ ಗ್ರೂಪ್ನವರು ಜಾಸ್ತಿ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಅವರ ಒಂದು ಇಂಟ್ರೆಸ್ಟ್ ಯಾವ ಟಾಪಿಕ್ ಮೇಲೆ ಇರುತ್ತೆ ಅಂತೇಳಿ ನೀವು ತಿಳ್ಕೊಂಡು ನೀವು ವೀಡಿಯೋಸ್ನ ಮಾಡಿದರೆ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾರೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದಾದ್ಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನಿಮಗೆ ಬಂದು ತಲುಪುತ್ತೆ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರಲ್ಲ ಫ್ರೆಂಡ್ಸ್. ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತೇಳಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.